ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನಾರ ಮಂಗಳ ರಾಮ ಕವಿಗೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವಿ. ಕನ್ನಡ ಭಾಷೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಆದ್ಯ ಕರ್ತವ್ಯ. ಬಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಗೆಯಿಂದ ಕೂಡಿರುವ ಕೊಡೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಗೆಯಿಂದ ಕೂಡಿರುವ ಕೊಡೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೇರಲಿ ಗಡಿನಾಡೇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೇರಲಿ ಗಡಿನಾಡೇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆತೇವು ಮನವ ತೆರೆದೇವು ಮನವ ಎಳೆದೇವು ಬಲವ ಹಿರಿನೆನಪ ನರನರವರೆಲ್ಲ ಉರಿದೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೂರ ಗಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಹದು ಪ್ರೀತಿ ನಾಡದಲ್ಲಿ ನೀತಿ ಹಿಡಿದೆನಪ ಮನಮನೆಗಳಲ್ಲಿ ಮೊದಲು ಎಲ್ಲರೂ ಒಂದು ಕೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ಕಡೆದೇವು ಇರುಳ ಕಡೆದೇವು ತಿರುಳ ಹಿಡಿದೆನಪ ಕರುಳೆಂಬ ಗುಡಿಗೆ ಮಿಂಚನ್ನೆ ಮೂಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಅಂದರೆ ಬರೀ ನುಡಿಯಲ್ಲ, ಹಿರಿದೆಂದರೆ ಕಟ್ಟಿಗೆಯ ಶ್ರೀಗಂಧದ ಚಕ್ಕಿ ಎಂಬ ನಿಸರ್ ಅಹಮದ್ ಅವರ ಮಾತು ನೆನೆಯುತ್ತಾ ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ಮುಂಜಾನೆ. ಉಪ್ಪರಿಗೆ ಮನೆಯಾದರೂ ಉಪ್ಪಿಲ್ಲದೆ ಉಣ್ಣಲಾರರು, ಅಗರ್ಭ ಶ್ರೀಮಂತರು ಸಹ ಅನ್ನವಿಲ್ಲದೆ ಚಿನ್ನವನ್ನು ತಿನ್ನಲಾರರು ಎಂಬಂತೆ ಯಾವುದೇ ಕಾರ್ಯಕ್ರಮವನ್ನು ಅತಿಥಿಗಳ ಸ್ವಾಗತವಿಲ್ಲದೆ ಮುಂದುವರಿ. ಇಂದು ನಮ್ಮ ಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಕಳಸ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಕಳಸ ಇವರ ಸಂಯುಕ್ತ ಆಶ್ರಯದಲ್ಲಿ ನುಡಿ ನಿತ್ಯೋತ್ಸವದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಳಸ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಪುಷ್ಪವನ್ನು ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೆರವೇರಿಸಿಕೊಡಲಿರುವ ಶ್ರೀಯುತ HR ಪಾಂಡುರಂಗ, ಇತಿಹಾಸ ಸಂಶೋಧಕರು ಕಳಸ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಂಚಾಲಕರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪುಷ್ಪವನ್ನು ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಶಾಂತ್ HR ಸರ್ ಶ್ರೀಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಕಿರಣ್ ಶೆಟ್ಟಿ ಕೋಶಾಧ್ಯಕ್ಷರು, ತಾಲೂಕು ಕನ್ನಡ ಸಂಘವನ್ನು ಕೋರುತ್ತಿದ್ದೇನೆ.
ಕಾರ್ಯಕ್ರಮದಲ್ಲಿ ಮತ್ತೊಂದು ಮುಖ್ಯ ಅತಿಥಿಗಳಾಗಿ ಪ್ರೇಮ್ ಕುಮಾರ್ ಸಾಹಿತಿಗಳು ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಶುಭೋದಯಗಳು. ಅದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂಥ ಒಂದು ಸುಂದರವಾದ ಪರಿಸರದಲ್ಲಿ ಕಳಸ ಸೀಮೆಯ ಕಳಸ ಪಟ್ಟಣದ ಆನೆಗುಡ್ಡದ ಒಂದು ತಟದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ. ಬೆಳಗಿನ ಒಂದು ತುಂಬಾ ಬಿಸಿಲು ಬಿಸಿಲ ಪಟ್ಟಣ ಆಕಾರದಲ್ಲಿ ಬಿಸಿಲ ಪಟ್ಟಣ ಬಿಸಿಲ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂತಹ ಶ್ರೀಯುತ ಆರ್ ಸತೀಶ್ ಚಂದ್ರ ಸರ್ ಅವರ, ಅದೇ ರೀತಿ ಇನ್ನೋರ್ವ ಇತಿಹಾಸ ತಜ್ಞರು ಕನ್ನಡ ಪೋಷಕರು ಆಗಿರ್ತಕ್ಕಂಥ ಶ್ರೀಯುತ ಪಾಂಡುರಂಗ ಸರ್ ಅವರು, ಅದೇ ರೀತಿ ನಮ್ಮ ಕಳಸ ಹೋಬಳಿ ಘಟಕದ ಅಧ್ಯಕ್ಷರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶೇಖರ್ ಶೆಟ್ಟಿ ಸರ್ ಅವರು, ಅದೇ ರೀತಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸುನೀತಾ ಮೇಡಮ್ ಅವರ, ಹಾಗೆ ಇನ್ನೋರ್ವ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಮತಾಜ್ ಮೇಡಮ್ ಅವರ, ಅದೇ ರೀತಿ ನಮ್ಮ ಕಳಸ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಅಜಿತ್ ಪ್ರಸಾದ್ ಅವರ, ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ರಜಿತ್ ಕೆಳಗೂರ್ ಅವರ, ಹಾಗೂ ನಮ್ಮೆಲ್ಲ ನನ್ನ ಸಣ್ಣ ವಯಸ್ಸಿನಿಂದಲೂ ಕೂಡ ಸಾಕಷ್ಟು ಜನರನ್ನು ನಾನು ಇಲ್ಲಿ ನೋಡಿದ್ದೀನಿ. ಅವರೆಲ್ಲರೂ ನಮ್ಮ ಮುಂದಿದ್ದಾರೆ. ವಿಶೇಷವಾಗಿ ಕಿರಣ್ ಶೆಟ್ಟರ್ ಆಗಿರ್ಬೋದು, ಹಾಗೆ ಈಗ ತಾನೇ ಬಂದಂತ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ಆಗಿರ್ಬೋದು, ಪ್ರೇಮ್ ಕುಮಾರ್ ಸರ್ ಆಗಿರ್ಬೋದು, ಜಾನಕಿ ಮೇಡಮ್ ಆಗಿರ್ಬೋದು, ಹಾಗೆ ಕನ್ನಡದ ಎಲ್ಲ ಮನಸ್ಸುಗಳೇ, ವಿಶೇಷವಾಗಿ ಈಗಿನ ಸಭಾ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಗೀತೆಯನ್ನ ಹಾಡೋದ್ರ ಮೂಲಕ ಆ ಕನ್ನಡ ನಾಡಗೀತೆಯನ್ನ ಹೀಗೂ ಹಾಡಬಹುದು ಅಂತ ಹೇಳಿ ತೋರಿಸ್ಕೊಂಡಂತ ನನ್ನೆಲ್ಲ ಸ್ನೇಹಿತೆಯರೇ, ನಿಮ್ಗೆಲ್ರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಮ್ಮೆಲ್ಲರ ಧ್ವನಿಗೆ ಕಿವಿಯಾಗ್ತಾ ಈ ಕಾರ್ಯಕ್ರಮ ಸುರಾಗವಾಗಿ ಸಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರೀತಿಯ ಮಕ್ಕಳೇ, ಎಲ್ರಿಗೂ ಒಂದು ಹೆಮ್ಮೆ. ಕನ್ನಡ ಅಂತ ಹೇಳಿದ್ರೆ ಇದು ಕೇವಲ ಭಾಷೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲ ಮಹಿಳೆಯರನ್ನು ವಂದಿಸುತ್ತಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ಮತ್ತು ನಮ್ಮ ಒಂದು ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ನಮ್ಮ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಮ್ಮ ಒಂದು ಸಂತೋಷದ ವಿಷಯ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಾವು ಸಾಧಾರಣವಾಗಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ಕರ್ನಾಟಕ ರಾಜ್ಯೋತ್ಸವ ಅನ್ನುವಂಥದ್ದು ಇಡೀ ನವೆಂಬರ್ ತಿಂಗಳಲ್ಲಿ ನಾವು ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಂದ್ರೆ ನವೆಂಬರ್ 1 ಮಾತ್ರ ಸೀಮಿತ ಆಗಲ್ಲ, ಅಥವಾ ಅದೇ ದಿನ ಗುಡಿ ಫೌಜಿಯಾ ಬಾಷಾ, ಪ್ರಿಯಾ ಗುರುಪ್ರಸಾದ್, ಸುಮನಾ ಜಯರಾಜ್, ನಾಗಮಣಿ ಪೂರ್ಣಚಂದ್ರ, ನಗೀನಾ ಪ್ರಿಯಾ ಮತ್ತು ಕಲ್ಪನಾಡಿ ಈ 13 ಜನ ನಮ್ಮ ಹೆಮ್ಮೆಯ ಸದಸ್ಯರಲ್ಲಿ ಭಾಗವಹಿಸಿದ್ರು. ಈ ಸ್ಪರ್ಧೆಗೆ ತೀರ್ಪುಗಾರರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ರಜತ್ ಕೆಳಗೂರು, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರು ಅವರು, ಹಾಗೂ ನಮ್ಮ ಸದಸ್ಯರಲ್ಲಿ ಒಬ್ಬರಾದ ಶಶಿಕಲಾ ಟೀಚರ್ ಮೇಡಮ್, ಇವರಿಬ್ಬರು ಸ್ಪರ್ಧೆಗೆ ತೀರ್ಪುಗಾರರಾಗಿ ಭಾಗವಹಿಸಿದ್ರು. ಈ ಸ್ಪರ್ಧೆಯ ಫಲಿತಾಂಶ ಮತ್ತು ಈಗ ಬಹುಮಾನ ವಿತರಣೆ ಫಲಿತಾಂಶನ ಘೋಷಿಸಿದ್ರು. ಈಗ ಬಹುಮಾನ ವಿತರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದು ಶ್ರೀಮತಿ ನಾಗಮಣಿ ಪೂರ್ಣಚಂದ್ರ ಅವರು ಸತೀಶ್ ಚಂದ್ರ ಅವರ ಹಸ್ತದಿಂದ ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಂಡೆ. ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಶ್ರೀಮತಿ ಪೂರ್ಣಿಮಾ ಪ್ರಭುವರು. ಅವರು ವೇದಿಕೆಗೆ ಆಗಮಿಸಿ ಹೋಬಳಿ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಇವರಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಬಹುಮಾನವನ್ನು ಪಡೆದುಕೊಳ್ಬೇಕು. ದ್ವಿತೀಯ ಬಹುಮಾನವನ್ನು 3 ಜನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಶ್ರೀಮತಿ ಐಶ್ವರ್ಯ ಶ್ರೀಧರ್,
ಶ್ರೀಯುತ ಪ್ರಕಾಶ್ ಅವರ ಹಸ್ತದಿಂದ ಬಹುಮಾನವನ್ನು ಆರಂಭಿಸಿದ್ದಾರೆ. ಹಾಗೆ ದ್ವಿತೀಯ ಬಹುಮಾನವನ್ನು ಶ್ರೀಮತಿ ಕಲ್ಪನಾ ಅಜಿತ್ ಅವರು ಈ ಮುಂದಿನ ಪಡೆದಿದ್ದು ದ್ವಿತೀಯ ಬಹುಮಾನ. ಆತ್ಮೀಯ ಸಹೋದರರು ಹಾಗೂ ಕನ್ನಡದ ಕಟ್ಟಾಳು ಅಂತ ಹೇಳ್ಬೋದು ನಮ್ಮ ಸತೀಶ್ ಚಂದ್ರ ಅವರೇ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಅವರು ಕನ್ನಡದ ಇತಿಹಾಸಕಾರರು, ಕನ್ನಡದ ಇತಿಹಾಸ ಸಂಶೋಧಕರು, ಹಾಗೆಯೇ ಅವರು ಪ್ರಕಾಶಕರು, ಸಾಹಿತಿಗಳು, ಹೀಗೆ ಹೇಳ್ತಾ ಹೋದರೆ ತುಂಬ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡದ ಕಟ್ಟಾಳು ಇವರೇ ನಮ್ಮ ಪಾಂಡುರಂಗಣ್ಣವರು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ. ನನಗೆ ಬಹಳ ಅಭಿಮಾನ ಅನ್ಸುತ್ತೆ. ನಾವೆಲ್ಲ ನೋಡ್ತೀವಿ, ನೀವೆಲ್ಲ ಬಹಳ ಕೊಟ್ಟಿದ್ರಿ. ನಾವೆಲ್ಲ 80-90ರ ದಶಕದಲ್ಲಿ JC-ನಲ್ಲಿ ನಾವೆಲ್ಲ ಕೆಲಸ ಮಾಡೋದು. ಬಹುಶಃ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲವು ಕಡೆ ಕಾಣಿಸ್ಕೊಂಡಿದೆ. ನಾವು ಇವತ್ತೇನಾದ್ರೂ ಈ ಸ್ಟೇಜಲ್ಲಿ ಇಟ್ಕೊಂಡು ಮಾತಾಡ್ತೀವಿ ಅಂದ್ರೆ ಅಲ್ಲಿ ನಡೆದಂತಹ ವ್ಯಕ್ತಿ ವಿಕಸನ ಕಾರ್ಯಕ್ರಮಗಳು. ಇದರಲ್ಲಿ ಹೊರಗಿದಂತಹ ನಮ್ಮ ಪ್ರಶಾಂತ್ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಸುನೀತಾ ಬಡಿಗೇರವರು ಬಹಳ ಖುಷಿಯಾಯಿತು ನಮಗೆ. ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದೀರಾ. ಹಾಗೆಯೇ ನಮ್ಮ ಹೋಬಳಿಯ ಅಧ್ಯಕ್ಷರು ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಮೆಡಿಕಲ್ ಸೆಕ್ಟರ್ ಅಂದ್ರೆ ಫೇಮಸ್ ಅವರು ಸುಜಯ ಸತಾನಂದ್ ಅವರೇ, ಹಾಗೆಯೇ ನಮ್ಮ ಸುಮನಾ ಜಯರಾಜರವರೇ, ಸ್ನೇಹಿತೆ ಜಾನಕಿ ಸುಂದರೇಶ್ವರ ಅವರೇ, ಹಾಗೆಯೇ ಸಾಹಿತಿಗಳಾದಂತಹ ಪ್ರೇಮಣ್ಣ ಅವರೇ, ಗೀತಾ ಅವರೇ, ಹಾಗೆಯೇ ಹಿರಿಯರಾದಂತಹ ಡಾಕ್ಟರ್ ರಾಮಚಂದ್ರ ಹೆಬ್ಬಾರ್ ಅವರೇ, ಸಮೀರ್ ಅವರೇ, ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದರಿಯರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಯಾರಿಗೆ ನಾನು ಹೇಳ್ಬೇಕಾಗಿದೆ ಈಗ ವಿದ್ಯಾರ್ಥಿಗಳು. ಕನ್ನಡ ಭಾಷೆ ಇದರಲ್ಲಿ ನಾವೆಲ್ಲ ಅರಳಿರೋದು. ಇದೇ ನಮ್ಮ ಜೀವನ. ಕನ್ನಡವೇ ನಮಗೆ ಅನ್ನ ಕೊಟ್ಟಂತಹ ನಮಗೆ ಬದುಕು ಕೊಟ್ಟಂತಹ ಒಂದು ಭಾಷೆ. ಈ ಕನ್ನಡಕ್ಕೆ ನಾವೆಲ್ಲರೂ ಸಹ ನಾವು ಈ ಕನ್ನಡವನ್ನು ಉಳಿಸಿ ಬೆಳೆಸಬೇಕು. ಏನಂತೀರಾ? ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರದಂತೆ ನನ್ನ. ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಇದು ಮಕ್ಕಳೇ ನೀವು ಅರ್ಥ ಮಾಡ್ಕೊಳ್ಳಿ. ಮೊಳೆಯ ಹಾಲಂತಂತೆ ಸವಿಜೇನು ಬಾಗಿ, ಕಾಯಪ್ಪುಗೆಯಂತೆ ಗೊಲಸು ಮೈಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಗುರುವಿನೋಡು ನುಡಿಯಂತೆ ಶ್ರೇಯಸ್ಸು ಬಾಗೆ. ಕಾನಡೆಗೆ ದುಡಿದು ಮಡಿ ಹಬರಗಳೆಗೆ. ದಮ್ಮಯ್ಯ ಕಂದಯ್ಯ ಬೇಡವೆನೋ ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರತಿಯಾದರೆ ಅಯ್ಯೋ ಮರತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕನ್ನಡಕ್ಕೆ ನನ್ನ ಜೊತೆ ಹೇಳ್ತೀರಾ? ಸಲ ನಾನು ಸಲ ಹೇಳ್ತೀನಿ, ನೀವು ಸಲ ಹೇಳ್ತೀರಾ? ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಇಲ್ಲ ಅಂತ ಹೇಳಿದ್ದಾರೆ. ನಾನು ಮತ್ತು ನಮ್ಮ ಸ್ನೇಹಿತರು ಬಂದು ಆವಾಗ ಬಂದು ನಿಮ್ಗೆ ನಾಡಗೀತೆಗಳು ಮತ್ತು ಒಳ್ಳೆ ಒಳ್ಳೆ ಭಾವಗೀತೆಗಳು, ಒಂದು ಒಳ್ಳೆಯ ಭಕ್ತಿ ಗೀತೆಗಳನ್ನ ಹಾಡಿಸುವಂತ ನಾವು ಪ್ರಯತ್ನ ಮಾಡಿಕೊಡ್ತೇವೆ. ದಯವಿಟ್ಟು ನಿಮ್ಮ
ಶಾಲೆಯ ಶಿಕ್ಷಕ ಬಂದವರೇ, ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ನಾನು ಅದನ್ನು ಎಲ್ಲ ಸಭೆಗಳಲ್ಲಿ ಹೇಳ್ತಿರ್ತೀನಿ, ನಾನು ಭಾಷಣಕಾರ ಅಲ್ಲ, ಯಾಕಂದ್ರೆ ನಾನು ಸಾಹಿತಿನೂ ಅಲ್ಲ, ಬರಹಗಾರನೂ ಅಲ್ಲ. ನಾನೊಬ್ಬ ಸಣ್ಣ ಕೆಲಸಗಾರ ಅಂತೇಳಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷೆ ಬಹಳ ಹಿಂದೆ ಗುರುತಿಸಿ ನನ್ನನ್ನು ಈ ಸಂಘಟನೆಗೆ ಕರ್ಕೊಂಡ್ಬಂದ್ರು. ಅವ್ರು ಹೇಳ್ತಿದ್ರು, ನೀವು ಬೇರೆಲ್ಲ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ, ನೀವು ಕಸಪಕ್ಕೆ ಬನ್ನಿ ಅಂತೇಳಿ. ಹಾಗಾಗಿ ಬಹುಶಃ ನನಗೆ ಇವತ್ತು ಈ ಒಂದು ಸ್ಥಾನ ಕೊಟ್ಟಿದ್ದಾರೆ. ಕನ್ನಡ ನಿಜ ಹೇಳ್ಬೇಕಂದ್ರೆ ನನ್ನ ಮಾತೃಭಾಷೆ ತುಳು. ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನಡೆದಿದ್ದು ಕನ್ನಡದಲ್ಲಿ, ಕಾಲೇಜು ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿ. ಅವಾಗ ನಮಗೆ ಅಲ್ಲಿ 2 ಆಯ್ಕೆಗಳಿದ್ದು ಭಾಷಾವಾರು ವಿಷಯದಲ್ಲಿ, ಹಿಂದಿ ಅಥವಾ ಕನ್ನಡ. ನಾನು ಅವಾಗ ಭಾಷಾ ಆಯ್ಕೆಯಲ್ಲಿ ಕನ್ನಡ ತಗೊಂಡಿದ್ದೆ. ಅಲ್ಲಿ ಡಾಕ್ಟರ್ ಜಾನಕಿ ಅವರು ನನ್ನ ಸಹಪಾಠಿಯಾಗಿದ್ದರು, ಅವರು ಕೂಡ ಕನ್ನಡ ತಗೊಂಡಿದ್ರು. ಬಹುಶಃ ಈಗ ಅನ್ನಿಸ್ತಾ ಇದೆ, ನಾವು ಆವಾಗ ಕನ್ನಡವನ್ನೇ ಆಯ್ಕೆ ಮಾಡಿದ್ದಕ್ಕಾಗಿ ನಮ್ಮ ಕನ್ನಡ ಇಷ್ಟೊಂದು ಭಾಷೆ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಯ್ತೋ ಅಥವಾ ವ್ಯಾವಹಾರಿಕವಾಗಿ ನಮಗೆ ಕನ್ನಡ ಪ್ರಯೋಜನ ಆಯ್ತೋ ಗೊತ್ತಿಲ್ಲ. ಹಿಂದಿ ತಗೊಳ್ಳಿಲ್ಲ, ಈಗ ಅದು ಪಶ್ಚಾತ್ತಾಪ ಆಗ್ತಿದೆ. ನಾನು ಹಿಂದಿ ಕಲ್ತಿದ್ರೆ ಈಗ ನಾನೀಗ ವ್ಯಾಪಾರಸ್ಥ, ಹಿಂದಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ನನಗೆ, ನಾನು ಕನ್ನಡದಲ್ಲೇ ಮಾತಾಡ್ಬೇಕಾಗುತ್ತೆ ಅವರನ್ನ. ಈಗಲ್ಲ ಅನ್ನಿಸ್ತಾ ಇದೆ. ಆದ್ರೆ ಈ ಸಭೆಗಳಲ್ಲಿ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ನಿಮ್ಮೆಲ್ಲ ಮಾತು ಕೇಳಿದ ಮೇಲೆ ಅನ್ನಿಸ್ತಾ ಇದೆ, ನಾನು ಕನ್ನಡ ತಗೊಂಡಿದ್ದೆ ಒಳ್ಳೇದಾಯ್ತು. ವ್ಯಾಪಾರ ನಾನು ಇಂಗ್ಲಿಷ್ ಹೇಳುವಂತವರಿಗೆ 20 ರೂಪಾಯಿಯನ್ನ ಈ ಸಭೆಯ ಅಧ್ಯಕ್ಷರಾಗಿರುವಂತ ಆರ್ ಸತೀಶ್ಚಂದ್ರ ಅವರೇ ಹಾಗೂ ವೇದಿಕೆಯ ಮೇಲಿರುವಂತ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು ಕನ್ನಡ ರಾಜ್ಯೋತ್ಸವ 69ನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡೋದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವದ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದಂತ ಈ ಕಾರ್ಯಕ್ರಮದ ಉದ್ದೇಶ ಕನ್ನಡದ ಒಂದು ಎಲ್ಲ ಕಡೆ ಹರಡುವಂತೆ ಮಾಡುವುದು. ಅಂದ್ರೆ ಕೇವಲ ಕನ್ನಡ ರಾಜ್ಯೋತ್ಸವ ಮಾತ್ರ ನವೆಂಬರ್ ತಿಂಗಳು ಪೂರ್ತಿಯಾಗಿ ಆಚರಣೆ ಮಾಡಬೇಕು. ಯಾಕಂದ್ರೆ ಇದರ ಆಚರಣೆಗೆ 1 ದಿನ ಸಾಕಾಗುವುದಿಲ್ಲ ಅಂತೇಳಿ ಇಂದಿನ ಸರ್ಕಾರವೇ ಮನಗಂಡು 1 ತಿಂಗಳ ಪೂರ ಇದನ್ನು ಆಚರಿಸಿ ಅಂತೇಳಿ ನಿರ್ಧಾರವನ್ನು ತಗೊಂಡು ನವೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತವೆ. ಅದಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂಥ ಈ ಸಂಘಗಳೇ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಜಾನ ಪರಿಷತ್, ಕರ್ನಾಟಕ ಸಾಹಿತ್ಯ ಪರಿಷತ್. ಈ ರೀತಿಯಾಗಿ ಕನ್ನಡದ ಅಭಿವೃದ್ಧಿಗೋಸ್ಕರವಾಗಿ ವಿವಿಧ ಹೆಸರಿನಲ್ಲಿ ಹುಟ್ಟಿಕೊಂಡಂತ ಈ ಸಂಘ ಸಂಸ್ಥೆಗಳು. ಅದರಲ್ಲೂ ನಮ್ಮ ಕಳಸ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗಲೂ ಮುಂಚೂಣಿರ್ತಕ್ಕಂಥ ಒಂದು ಪರಿಷತ್ತಾಗಿ ಯಾವಾಗಲೂ ಸಹ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಕನ್ನಡವನ್ನ ಸದಾ ಜಾಗೃತಿಯಾಗಿ ಇರತಕ್ಕಂಥದ್ದು. ಇದೇ ರೀತಿಯಾಗಿ ಈ ದಿನವೂ ಸಹ ಕನ್ನಡದ ಜಾಗೃತಿಗೋಸ್ಕರವಾಗಿ ಅಂಬೇಡ್ಕರ್ ಶಾಲೆಯಲ್ಲಿ ನುಡಿ ನೃತ್ಯೋತ್ಸವ ಎಂಬ ನೂತನ ಕಾರ್ಯಕ್ರಮವನ್ನು ಇಟ್ಕೊಂಡು ಮಕ್ಕಳಿಗೆ ಕರ್ನಾಟಕದ ಇತಿಹಾಸ, ಕರ್ನಾಟಕ ಎಲ್ಲಿವರೆಗೆ ಬೆಳೆದಿತ್ತು, ಕರ್ನಾಟಕದ ಶ್ರೇಷ್ಠ ಕವಿಗಳು ಯಾರು, ಕರ್ನಾಟಕ ಎಷ್ಟು ಸಂಪತ್ಭರಿತವಾಗಿತ್ತು, ಸಾಹಿತ್ಯ ಪರಿಸರದಲ್ಲಿ ರನ್ನ ಜನ್ನ ಪಂಪ ರಾಘವಾಂತ ನಾಗಾರ್ಜುನರಿಂದ ಹಿಡಿದು ಇಂದಿನ ಪ್ರೇಮಕುಮಾರ್ ಗೀತಾ ಮಧ್ಯಮನೆ ಅವರ ಸಂಪತ್ಭರಿತವಾದ ಸಾಹಿತ್ಯವನ್ನು ಹೊಂದಿದೆ. ನೀವು ಸಹ ಮುಂದೆ ಉತ್ತಮವಾದ ಸಾಹಿತಿಗಳಾಗಿ ಕನ್ನಡವನ್ನು ಬೆಳೆಸಿ ಉಳಿಸಿ ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳ್ತಾ ನನ್ನ 2 ಮಾತು. ಕನ್ನಡ ಸಾಹಿತ್ಯ ಪರಿಷತ್ ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಳಸದಿಂದ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನುಡಿ ನಿತ್ಯೋತ್ಸವ 69ನೇ ನುಡಿ ನಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಂಡ್ರು. ಈ ಸಂದರ್ಭದಲ್ಲಿ ಹಲವು ಹಿರಿಯರ ಬಗ್ಗೆ ಮಾತಾಡಿ ಆಗಿದೆ. ನಾನು ಮಾತಾಡೋದಂತ ಹೆಚ್ಚಿಂದಿಲ್ಲ. ಮಕ್ಕಳ ಬಗ್ಗೆ ಹೇಳ್ಬೇಕು ಅಂದ್ರೆ ಕವಿ ಕುವೆಂಪು ಅವರು ಹೇಳ್ತಾರೆ, ಮಕ್ಕಳೇ ಈ ಒಂದು ಪರಿಸರದಲ್ಲಿ ನೀವು ನಿಜವಾಗ್ಲೂ ಶಿಕ್ಷಣ ಪಡಿಬೇಕಾದ್ರೆ ನೀವು ಭಾಗ್ಯವಂತರು ಅಂತ ಹೇಳ್ಬೋದು. ನಾವು ಕೂಡ ಕನ್ನಡ ಮಾಧ್ಯಮದಲ್ಲೇ ಬಂದರೂ ಕೂಡ ಇಂಥ ಒಂದು ವಾತಾವರಣದಲ್ಲಿ ಶಿಕ್ಷಣ ಪಡಿಲಿಕ್ಕೆ ನಮ್ಗೆ ಆಗ್ಲಿಲ್ಲ. ಇನ್ನು ಕೇಳಿ ನಮ್ದೊಂದು ಬಿಸಿ ಊಟ ಕೂಡ ಶಾಲೆಯಲ್ಲಿ ಸಿಗ್ಲಿಲ್ಲ. ಈ ಒಂದು ವಾತಾವರಣ, ಈ ಒಂದು ಪರಿಸರದಲ್ಲಿ ನೀವು ಶಿಕ್ಷಣ ಪಡಿತಿದ್ದೀರಲ್ಲ, ನೀವು ನಿಜವಾಗ್ಲೂ ಅಂದ್ರೆ ಪುಣ್ಯಾತ್ಮರು. ನಾವು ಆ ಸಂದರ್ಭದಲ್ಲಿ ಓದ್ತಿರ್ಬೇಕಾದ್ರೆ ಶೈಕ್ಷಣಿಕ ವಿಚಾರದನ್ನ ಎಷ್ಟು ಬೋಧಿಸ್ತಿದ್ರು, ಕನ್ನಡವನ್ನು ಅಷ್ಟೇ ಬೆಳೆಸ್ತಿದ್ರು. ಆದ್ರೆ ಅವಾಗ ಏನು
ಕಟ್ಟಡಗಳಾಗಲಿ ನಮ್ಮ ಈ ಒಂದು ವಾತಾವರಣವಾಗಲಿ ಇಷ್ಟು ಸಮೃದ್ಧವಾಗಿ ಇಲ್ಲದೆ ಇದ್ರೂ ಕೂಡ ಕನ್ನಡವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ನಮ್ಮ ಶಿಕ್ಷಕರು ನಮ್ಗೆ ಕಲಿಸ್ಕೊಂಡು ಹೋದ್ರು. ಆ ಒಂದು ಕನ್ನಡವನ್ನು ನಾವು ಆ ದಿನಗಳಿಂದ ಕಲ್ತ್ಕೊಂಡು ಬಂದ ಸರಿಯಾಗಿ ಇವತ್ತು ನಾವು ಈ ವೇದಿಕೆನ ಬಳಸ್ಕೊಳ್ಲಿಕ್ಕೆ ಅವಕಾಶ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡದ ಜೊತೆಗೆ ಈಗಾಗಲೇ ಶಿಕ್ಷಕರು ನನ್ನ ಗೆಳೆಯರು ಹೇಳಿದ್ರು, ಕನ್ನಡದ ಜೊತೆಗೆ ನಿಮ್ಮ ಒಂದು ಮೂಲ ಒಂದು ಏನು ಪರಿಸರದಲ್ಲಿ ಆಡುವಂತ ಭಾಷೆಗಳು ಯಾವುದಿದೆ, ಈ ಕುಂದಾಪುರ ಕನ್ನಡ ಅಂತ ಅವ್ರು ಹೇಳಿದ್ರು. ಕುಂದಾಪುರದವರು ಕನ್ನಡವನ್ನು ತುಂಬಾ ಆಸಕ್ತಿಯಿಂದ ಅವರ ಊರಿನ ಪದ ಬಳಕೆಯನ್ನು ಬಳಸ್ತಾರೆ ಹೊರಗಡೆ ಅಂತ. ಖಂಡಿತವಾಗ್ಲೂ ಆ ಕುಂದಾಪುರದ ಭಾಷೆ ಹೆಂಗೆ ನಮ್ಮ ಮಲೆನಾಡಲ್ಲೂ ನಮ್ಮ ಇಲ್ಲಿ ಮೂಲ ಭಾಷೆ ಅಂತ ಇದೆ. ಆ ಮೂಲ ಭಾಷೆಯನ್ನ ನಾವು ಪ್ರೀತಿಸೋದು ಕಲ್ತ್ರೆ ಖಂಡಿತವಾಗ್ಲೂ ಕನ್ನಡದ ಒಂದು ಅಸ್ಮಿತೆಯನ್ನು ನಾವು ನಮ್ಮ ಊರಲ್ಲಿ ಉಳಿಸ್ಬೋದು. ನಮ್ಮ ಊರಲ್ಲೇ ಉಳಿಸೋಣ. ಕನ್ನಡ ಖಂಡಿತ ರಾಜ್ಯವಾರ ಕನ್ನಡ ಉಳಿಬೇಕು, ಜೊತೆಗೆ ನಮ್ಮ ಊರಿನ ಕನ್ನಡ, ಹಾಗೆ ನಮ್ಮ ಊರಿನ ಜಾನಪದ ಕಲೆಗಳಿರ್ಬೋದು, ನಮ್ಮ ಊರಿನ ಕನ್ನಡದ ಕಲೆಗಳನ್ನ ಅವುಗಳನ್ನ ಪ್ರೋತ್ಸಾಹ ಮಾಡ್ತಾ ಬನ್ನಿ. ಜೊತೆಗೆ ವೇದಿಕೆಯಲ್ಲಿ ಕುಳಿತಿರುವಂತ ಗಣ್ಯರಿಗೆ ಹೇಳೋದಿದೆ, ಇಲ್ಲಿನ ಒಂದು ಪರಿಸರದಲ್ಲಿ ಬಂದಂತಹ ಕಲೆಗಳು, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕಲೆಗಳನ್ನ ಹೆಚ್ಚಾಗಿ ಪ್ರೋತ್ಸಾಹ ಮಾಡೋಣ. ಅವರಿಗೆ ನಾವು ಎಲ್ಲಿ ತನಕ ವೇದಿಕೆ ಕೊಡ್ತೀವಿ ಅಷ್ಟು ನಮ್ಮ ಕನ್ನಡವನ್ನು ಬೆಳೆಸಲಿಕ್ಕೆ, ಕನ್ನಡವನ್ನು ಉಳಿಸಲಿಕ್ಕೆ ನಾವು ಸಹಕಾರ ಮಾಡಿದಂಗಾಗುತ್ತೆ. ಜೊತೆಗೆ ಇಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನಾವು ಮಕ್ಕಳನ್ನು ಬೆಳೆಸಬೇಕಾಗುತ್ತೆ. ಆ ಮಕ್ಕಳಿಗೆ ಯಾವ್ದ್ರಲ್ಲಿ ಆ ಮಕ್ಕಳು ಬೆಳಿಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನಾವೇ ಓದುವಂತ ಸಂದರ್ಭದಲ್ಲಿ ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ಈ ಒಂದು ಕಲಾತ್ಮಕದಿಂದ ಹೊರತುಪಡಿಸಿ ಸ್ಪೋರ್ಟ್ಸ್ ಯಾವುದು ನಾವು ಆಟಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತಿದ್ವು. ಆದ್ರೆ ನಮ್ಗೆ ಅಲ್ಲಿ ವೇದಿಕೆ ಸಿಗ್ಲಿಲ್ಲ. ನಮ್ಮನ್ನ ಅಪ್ಪ ಅಮ್ಮ ಏನಂತ ಪೋಷಕರು ಹೋಲಿಸ್ತಿದ್ರು, ನೀನು ಇಲ್ಲ ಮಗನೇ ನೀನು ಇಂಜಿನಿಯರಿಂಗ್ ಆಗ್ಬೇಕು, ನೀನ್ ಇನ್ನಿಂದ ಆಗ್ಬೇಕು. ಅವರ ಒಂದು ಕಲ್ಪನೆ ಬೇರೆ, ನಮ್ಮ ಒಂದು ಕಲ್ಪನೆ ಬೇರೆ. ಶಿಕ್ಷಕರಾಗಿರ್ಲಿ ಆಗಿರ್ಲಿ ಪೋಷಕರಾಗಿರ್ಲಿ ಮಕ್ಕಳು ಯಾವ್ದಾಗ್ಲಿ ಹೋಗ್ತಿದ್ದಾರೆ ಅನ್ನೋದನ್ನ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗುತ್ತೆ. ಆ ಮಗುವಿಗೆ ಕನ್ನಡ ಹೋರಾಟ ಅಥವಾ ಇಂಥದ್ರಲ್ಲಿ ಯೋಚನೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟಡಿಗಳಿದಾವೆ. ಈಗ MSW ಮಾಡ್ಬೋದು, ಜರ್ನಲಿಸಂ ಮಾಡ್ಬೋದು, ಅಂತದಕ್ಕೆ ಅವಕಾಶ ಕೊಡ್ತಾ ಹೋಗಿ. ಇಲ್ಲ ಮಕ್ಕಳು ಅವನು ಚೆನ್ನಾಗಿ ಕಲಿತಿದ್ದಾನೆ, ಒಳ್ಳೆ ವಿದ್ಯಾವಂತ ಆಗ್ಬೋದು, ಇಲ್ಲ ಒಳ್ಳೆ ಒಂದು ಮಾತುಗಾರನ ಆಗ್ಬೋದು ಅಂದ್ರೆ ಯಾವ್ದೋ ಒಂದು ಆರ್ಟ್ಸ್ ಸಬ್ಜೆಕ್ಟ್ ಒಂದು ಒಳ್ಳೆ ಶಿಕ್ಷಕರನ್ನ ಮಾಡ್ಬೋದು. ಈ ರೀತಿ ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರ ಕಡೆ ಕಳಿಸಿದ್ರೆ ಭವಿಷ್ಯದಲ್ಲಿ ಆ ಮಕ್ಕಳು ಅವರಿಗೆ ಬೇಕಾದಂತ ದಾರಿನ ಅವ್ರು ರೂಪಿಸ್ಕೊಳಕ್ಕೆ ಸಾಧ್ಯ ಇದೆ. ಅದೇ ರೀತಿ ಕುವೆಂಪು ಅವರು ಒಂದು ಮಾತಾಡಿದ್ದಾರೆ, ಸತ್ತಿರದ ಬಸುರೊಡೆಯ ಮಲೆನಾಡ ಮನೆಗಳಲ್ಲಿ ಸತ್ತಿರದ ಬಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರಗ ಹೊರಗಡೆಯಲ್ಲಿ ಗುಡಿಸಲೊಂದಿರಲಿ, ಹಲ್ಲಿಗಿರಿ ಗೊರವಂಕ ಕೋಗಿಲೆಗಳಿಂಚರವೋ ಕಲೆಯು ಅಲೆ ಅಲೆಯಾಗಿ ಅರಳಿ ಬರಲಿ ಅಂತ. ಅಂದ್ರೆ ಕುವೆಂಪು ಅವರು ಕನ್ನಡವನ್ನು ಎಷ್ಟು ಚಂದಾಗಿ ವರ್ಣಿಸಿದ್ರು ಅಂದ್ರೆ ಮಕ್ಕಳು ನಿಜವಾಗ್ಲೂ ಕುವೆಂಪು ಅವರ ಕೆಲವೊಂದು ತತ್ವ ಸಿದ್ಧಾಂತಗಳನ್ನ ಪಾಲಿಸಬೇಕಾಗುತ್ತೆ. ಜೊತೆಗೆ ಕುವೆಂಪು ಹೇಳ್ತಾರೆ ನಿರಂಕುಶಮತಿಗಳಾಗಿ ಅಂತ. ಮಕ್ಕಳಿಗೆ ನೀವು ದೊಡ್ಡ ಒಂದು ವಿದ್ಯಾವಂತರಾಗ್ಬೋದು, ಬುದ್ಧಿವಂತರಾಗ್ಬೋದು, ಯಾವುದೇ ಒಂದು ವೇದಿಕೆ ನಿಮ್ಗೆ ಸಿಗ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಒಬ್ಬರ ಅಂಕುಶಕ್ಕೆ ಬಲಿಯಾಗಬೇಡಿ. ಯಾರ ಒಂದು ಅಂಕುಶದಲ್ಲಿ ನೀವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀರೋ ಆವಾಗ ನಿಮ್ಮ ಒಂದು ಸ್ವಂತಿಕೆಯನ್ನು ನೀವು ಕಳ್ಕೊಂಡು ಬಿಡ್ತೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳು ಬೆಳೀರಿ, ಒಳ್ಳೆ ಒಂದು ವೇದಿಕೆಯನ್ನ ಸಿಗ್ಲಿ, ಜೊತೆಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ನಿಮ್ಮ ಗುರಿ ಸಾಧಿಸಿ, ಆದ್ರೆ ನಿಮ್ಮ ಸ್ವಂತಿಕೆಯನ್ನ, ನಿಮ್ಮಲ್ಲಿರುವಂತ ಕಲೆಗಳನ್ನ ಅನಾವರಣ ಮಾಡಿ. ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಈಗಾಗಲೇ ತಂಬೂರಿ ತಗೊಂಡು ನಮ್ಮ ವೇದಿಕೆಯಲ್ಲಿ ಕಲೆಯನ್ನ ಅನಾವರಣ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂಥದ್ದನ್ನು ನೋಡ್ಬೇಕಾದ ಅವಶ್ಯಕತೆ ಇದೆ. ಖಂಡಿತ ಒಂದು ಈ ಒಂದು ಅವಕಾಶ ಮಾಡಿಕೊಟ್ಟಂತೆ ನಿಮ್ಮೆಲ್ಲರಿಗೂ ಒಂದು ದಿವಸ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮೊದಲೇ ಕಾಂಗ್ರೆಸ್ ವಿದ್ಯಾಶಾಲೆ ಸಿದ್ದೇಶ್ವರ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ನಾವು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಹಮ್ಮಿಕೊಂಡಿದ್ದು ನಮಗೆ ಅದು ಪೂರ್ಣವಾಗಿ ನೋಡಿದರೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿದೆ. ಮೊದಲನೇದಾಗಿ ಎಲ್ಲರಿಗೂ ಈ ವಿಚಾರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಇಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಎಲ್ಲಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದಾಗ ನಮ್ಮ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಸುದೀಶ್ ಅವರು ಹೇಳಿದ್ರು, ನಾವು ಈ ಸಾರಿ ಅಂಬೇಡ್ಕರ್ ಶಾಲೆಯಲ್ಲಿ ಮಾಡೋಣ ಅಂತ. ನಾವು ಒಂದು ಅಲ್ಲಿ ವಿಚಾರಿಸಿದಾಗ ಅವರು ಅತ್ಯಂತ ವಿನಯಪೂರ್ವಕವಾಗಿ ನನಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಶ್ರೀ HR ಪಾಂಡುರಂಗ ಸರ್ ಅವರೇ, ಹಾಗೂ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ, ಅತ್ಯಂತ ಸೂಕ್ತ ವ್ಯಕ್ತಿಯಾದಂತಹ ಸಂಪನ್ಮೂಲ ವ್ಯಕ್ತಿ ಪ್ರಶಾಂತ್ HR ಅವರೇ, ಹಾಗೂ ನಮ್ಮ ಕನ್ನಡದ ಕಟ್ಟಾಳುವರು ಶ್ರೀಮತಿ ಮಮತಾಜ್ ಬೇಗಂ ಅವರೇ, ಹಾಗೂ ಸಂಘಟಕರಾದ ಶೇಖರ್ ಶೆಟ್ರೆ, ಹಾಗೂ ತಾಲೂಕು ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಅಜಿತ್ ಪ್ರಸಾದ್ ಅವರೇ, ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ರಜತ್ ಅವರು,
ನಾವು ತೀರ್ಮಾನ ಮಾಡಿದ್ವಿ, ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೊಂದು ಸಂಘಟನೆ ಮತ್ತು ಶಕ್ತಿಯು ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದನ್ನು ನಮಗೆ ಪೂರ್ಣ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಹಾಗೂ ಮಹಿಳಾ ಘಟಕ ಹೆಚ್ಚಿನದಾಗಿ ಹಾಗೂ ನನ್ನ ಸನ್ಮಿತ್ರರಾದಂತಹ ಪ್ರೇಮ್ ಕುಮಾರ್ ಅವರು ಹಾಗೂ ಶ್ರೀಮತಿ ಗೀತಾ ಮಕ್ಕಳನೆಯವರು ಹಾಗೂ ಮಾಧ್ಯಮ ಮಿತ್ರರಾದಂತಹ ಗಣೇಶ್ ಅವರು, ಸುದೀಶ್ ಅವರು ಹಾಗೂ ನಮ್ಮ ಸುಳ್ಯ ಸದಾನಂದ ಅವರು ಹಾಗೂ ನಮ್ಮ ಡಾಕ್ಟರ್ ರಾಮಚಂದ್ರ ಅವರು, ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೇನೆ. ಹಾಗೆ ಸಾಹಿತ್ಯಿಕವಾಗಿ ಹೆಚ್ಚೆಚ್ಚಾಗಿ ನೀವು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕಲ್ಲ ಎಲ್ಲ ದಿವಸಗಳಲ್ಲೂ ಪತ್ರಿಕೆಯನ್ನು ಓದುವುದಾಗಲಿ ಬರೆಯುವುದನ್ನಾಗಲಿ ನೀವು ಹವ್ಯಾಸವನ್ನು ಇಟ್ಕೊಳ್ಳಿ, ಅದನ್ನು ಮುಂದುವರಿಸಿ. ಆಗ ಮಾತ್ರ ನಾವು ಕನ್ನಡದಲ್ಲಿ ಏನು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಕನ್ನಡ ಭಾಷೆ ಮನೆಯಲ್ಲಿ ಮಾತ್ರ ಆಗಿ ಹೋಗ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚೆಚ್ಚಾಗಿ ಬೆಳೆಸಬೇಕಾದ್ರೆ ಇವತ್ತು ಮಾಧ್ಯಮಗಳು, ಪತ್ರಿಕೆಗಳು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಮೊಬೈಲ್ ಹಾವಳಿಯಿಂದ ಪತ್ರಿಕೆಯು ಕಡಿಮೆ ಆಗಿದೆ. ಒಂದಷ್ಟು ದಿನ ಮೊಬೈಲ್ ಕೊರೋನಾ ಟೈಮಲ್ಲಿ ಇದ್ರಿಂದ ತುಂಬಾ ಜನ ಸಾಹಿತಿಗಳಿಗೆ ಅದು ಅನುಕೂಲವಾಗಿದ್ರು, ಈಗ ಅದು ನಮ್ಮ ಕೆಲವೊಂದು ಪತ್ರಿಕೆಗಳು ಇವತ್ತು ಕಾಣೆಯಾಗಿ ಹೋಗಿದೆ. ಅಂದ್ರೆ ಮಂಗಳ ಇರಬಹುದು, ಕೆಲವೊಂದು ವಾರಪತ್ರಿಕೆಗಳು ಕಾಣೆಯಾಗಿದೆ. ಹಾಗೆಯೇ ನಾವು ಮೊನ್ನೆ ಸಂಸ್ಕೃತ ಕಾವ್ಯಯಾನ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದೆವು, ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಂಸ್ಕೃತ ಇಲಾಖೆ ವತಿಯಿಂದ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕಳಸದಿಂದ ಅಲ್ಲಿ ಹೋದಂತ ಕವಿಗಳಾದ ಶ್ರೀ ಪ್ರೇಮ್ ಕುಮಾರ್ ಹಾಗೂ ಶ್ರೀಮತಿ ಚಂಪಾ ಅವರು, ಶ್ರೀಮತಿ ಗೀತಾ ಮಕ್ಕಿಮನೆಯವರು, ನಾನು ಸಹ ಭಾಗವಹಿಸಿದ್ದೆ. ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಜರುಗಿದ್ದು. ಸವಿತಾ ನಾಗಭೂಷಣ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮುಂದಿನ ದಿನಗಳಲ್ಲಿ ನಾವು ಸಹ ಕಳಸ ತಾಲೂಕಿನ ಕವಿ ಕಾವ್ಯ ಕಮ್ಮಟ ಅಥವಾ ಕವಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಮಹಿಳಾ ಸಂಘಟನೆಯಿಂದ ಇನ್ನಷ್ಟು ಸಾಹಿತಿಗಳು ಹೊರಬರಲಿ. ನೀವು ಅದಕ್ಕೋಸ್ಕರ ಜಾನಕಿ ಸುಂದರೇಶ್ ಅವರು ಮತ್ತು ಮಮತಾಜ್ ಬೇಗಂ ಅವರು ಬಹಳ ರೀತಿಯಲ್ಲಿ ಅದನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಬಂದು ಇನ್ನಷ್ಟು ನಮ್ಮ ಕವಿಗಳನ್ನು ಮತ್ತು ಸಾಹಿತಿಗಳನ್ನು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ದು ನನಗೆ ತುಂಬಾ ಹೆಮ್ಮೆ ಅನಿಸಿದೆ. ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳ್ತಾ ತಮಗೆಲ್ಲರಿಗೆ ಅವಕಾಶಕ್ಕಾಗಿ ಧನ್ಯವಾದ ನನ್ನ ಮಾತು ಮುಗಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಹಾಗೂ ಅಂಬೇಡ್ಕರ್ ಶಾಲೆ ವಸತಿ ಶಾಲೆ ಇವರ ಸಂಯುಕ್ತಾಶ್ರಮದಲ್ಲಿ ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಅದರ ಕೊನೆಯ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಈಗ ಈ ಸಭೆಯನ್ನ ಅತ್ಯುತ್ತಮವಾಗಿ ನಡೆಸಿದಂತಹ ನಮ್ಮ ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಶ್ರೀಯುತ ಆರ್ ಸತೀಶ್ ಚಂದ್ರ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ದಿನದ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಶ್ರೀಯುತ ಪಾಂಡುರಂಗ ಸರ್ ಅವರು ಜಿಲ್ಲಾ ಸಂಚಾಲಕರು, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೂಲ ಕಾರಣೀಕರ್ತರು ಈ ಶಾಲೆಯ ಪ್ರಾಂಶುಪಾಲರು ಆದಂತಹ ಶ್ರೀಮತಿ ಸುನೀತಾ ಬೆಳಗೇರ, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಶೆಟ್ಟಿ ಅವರು ಸಹ ಈ ದಿನದ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಇವರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಶ್ರೀಮತಿ ಸುಜಯ ಸದಾನಂದ್, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ ಇವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಾಗಿರುವಂತಹ ಶ್ರೀಯುತ ಸುದೀಶ್ ರೋಹಣ ಹಾಗೂ ಶ್ರೀಯುತ ಗಣೇಶ್ ಅವರಿಗೂ ಸಹ ಗೌರವಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲ ರೀತಿಯ ನನ್ನ ಈ ಒಳ್ಳೆಯ ಕಾರ್ಯಕ್ರಮವನ್ನು
ಕೃಷ್ಣ ಲೋಕದೊಳಗೆ ಶಿಶುವಾಗಿ ಲೋಕವನ್ನೆಲ್ಲ ಬಾಯಲಿ ತೋರೆ ಲೋಕದೊಳಗೆ ಶಿಶುವಾಗಿ ಲೋಕವನ್ನೆಲ್ಲ ಬಾಯಲಿ ತೋರೆ ಆಕಳ ಕಾಯುವ ಗೊಲ್ಲನೆಂದೆನಿಸಿದೆ ಆಕಳ ಈ ಕುಟಿಲವನ್ನೆಲ್ಲ ಎಲ್ಲಿ ಕವಿತ್ಯೋರಂಗಾನನೆ ಕೃಷ್ಣ ಕೃಷ್ಣ ಜಗವನ್ನು ಪಾಲಿಪನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಎಂದೆಂದಿಗೂ ನಿನ್ನ ಮಹಿಮೆಯ ಪೊಗಳಲು ಇಂದ್ರಾದಿಗಳಿಗೂ ಅಳವಲ್ಲ ಎಂದೆಂದಿಗೂ ನಿನ್ನ ಮಹಿಮೆಯ ಪೊಗಳಲು ಇಂದ್ರಾದಿಗಳಿಗೂ ಅಳವಲ್ಲ ವಿಠಲ ಮಂಗಲದಾರಶ್ರೀ ಪುರತರ ವಿಠಲನ ಒಂದೊಂದಾಟವ ಎಲ್ಲಿ ಕಲಿತ್ಯೋ ಕೃಷ್ಣ ಜಗವನ್ನು ಪಾಲಿಸನೆ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಮಾಡಿದಂತಹ ಲತಾ ಮೇಡಗಳಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಮಾತನಾಡಲಿದ್ದಾರೆ. ಮೊದಲಿಗೆ ಕುಂದಾಪುರ ಭಾಷೆಯಲ್ಲಿ ಮಾತನಾಡಲು ಬರುತ್ತಿದ್ದಾರೆ ಮೇಘಾ ದೇವಿ 9ನೇ ತರಗತಿ. ಕುಂದಾಪುರ ಭಾಷೆಯಲ್ಲಿ 4 ಮಾತಾಡಕ್ಕೆ ಇಷ್ಟಪಡ್ತೀನಿ. ಮನೆ ಬಾಕಿ ಹಾಕುವಾಗ ಶಬ್ದ ಸಿಲ್ಕ ಶಬ್ದ ಮಾಡುಕಾಗ, ಉಗುರು ಕಚ್ಚುಕಾಗ, ಒಂಟಿ ಕಾಲು ನಿಲ್ಲುಕಾಗ, ಗೋಡೆ ಮೇಲೆ ಕಾಲಿಟ್ಟು ಮಲ್ಕೊಂಬಾಕ, ನಾವ್ ಎಲ್ಲೇ ಹೋಯ್ನಿ ನಾವೆಲ್ಲೇ ಬನ್ನಿ ಕನ್ನಡ ಭಾಷೆ ಕಾಣುತ್ತ. ಜೈ ಹಿಂದ್. ಭಾರದೀಪ ಅಪ್ಪಿಕೋ ಕನ್ನಡವ ಎಲ್ಲರಿಗೂ ಶುಭ ಮಧ್ಯಾಹ್ನ ಮತ್ತೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಎಂತಂದ್ರೆ ಇವತ್ತು ಸ್ವಲ್ಪ ಕನ್ನಡದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀವಿ. ಪ್ರತಿ ವರ್ಷ ನವೆಂಬರ್ ಬಂತು ಅಂದ್ರೆ ಕರ್ನಾಟಕ ರಾಜ್ಯೋತ್ಸವನ ನಾವೆಲ್ಲ ತುಂಬಾ ಖುಷಿಯಾಗಿ ಚಂದ ಆಚರಿಸ್ತೀವಿ. ಕರ್ನಾಟಕಕ್ಕೆ ಸುಮಾರು ಹೆಸರಿದ್ದಾವೆ. ಅದರಲ್ಲಿ ಕರುನಾಡು, ಕನ್ನಡ ನಾಡು, ಕನ್ನಡ ಬೇರೆ. ನಾಯಕನ ನಾನು ಕುಯಪ್ಪವರ ಯೋಚನೆಯನ್ನು ನಡೆಸಿದ್ದೇನೆ. ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ. ಧನ್ಯವಾದ. ನಾನು ಕನ್ನಡಿಗ.
ಮುಂದಿನ ನನ್ನದನ್ನ ಬದುಕನಂದಿಗೆ ಹುಟ್ಟಿದರೆ ಬಿಟ್ಟಿದರೆ ಇದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.